ನರತ್ವಂ ದುರ್ಲಭಂ ಲೋಕೆ ವಿದ್ಯಾ ತತ್ರ ಸುದುರ್ಲಭ ಕವಿತ್ವಂ ದುರ್ಲಭಂ ತತ್ರ ಶಕ್ತಿಸ್ತತ್ರ ಸುದುರ್ಲಭ. ನಮ್ಮ ಒಂದು ಸನಾತನ ಧರ್ಮ, ಸನಾತನ ಪರಂಪರೆಯಲ್ಲಿ 18 ಪುರಾಣಗಳನ್ನ ಕಾಣಬಹುದು. ಎಲ್ಲರಿಗೂ ಪುರಾಣಗಳು ತಿಳಿದೇ ಇದೆ. ಆದರೂ ಈ ಒಂದು ಸಮಯದಲ್ಲಿ ತಿಳಿಸುವ ಅನಿವಾರ್ಯತೆ ಇರುವ ಕಾರಣ ತಿಳಿಸುತ್ತೇನೆ. ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಈ ಒಂದು ಶ್ಲೋಕವು ಸರಳವಾಗಿಯೂ ಸುಲಲಿತವಾಗಿಯೂ ಇದ್ದರೂ ಕೂಡ ಈ ಒಂದು ಶ್ಲೋಕದಲ್ಲಿ 18 ಪುರಾಣಗಳು ಕೂಡ ಉಲ್ಲೇಖವಾಗಿದೆ. ಮದ್ವಯಂ ಭದ್ವಯಂ ಭ್ರತ್ರಯಂ ವಚತುಷ್ಟಯಂ ಅ ನ ಪ ಲಿಂಗ ಕು ಸ್ಕ ಇಷ್ಟು ಪುರಾಣಗಳು ನಮ್ಮ ಸನಾತನ ಧರ್ಮದಲ್ಲಿದೆ. ಯಾವುದು ಯಾವುದು ಅಂತ ಹೇಳಿದ್ರೆ, ಮದ್ವಯಂ ಮಕಾರದಿಂದ 2, ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ. ಭದ್ವಯಂ ಭಕಾರದಿಂದ 2, ಭವಿಷ್ಯ ಪುರಾಣ, ಭಾಗವತ ಪುರಾಣ. ಭ್ರತ್ರಯಂ ಬ್ರಕಾರದಿಂದ 3, ಬ್ರಹ್ಮ ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ಬ್ರಾಹ್ಮ್ಯ ಪುರಾಣ. ವಚತುಷ್ಟಯಂ ವಕಾರದಿಂದ 4 ಪುರಾಣಗಳನ್ನ ಕಾಣಬಹುದು. ವಾಮನ ಪುರಾಣ, ವಹ್ನಿ ಪುರಾಣ, ವಿಷ್ಣು ಪುರಾಣ, ವಾಯುಪುರಾಣ. ಅಕಾರದಿಂದ ಅಗ್ನಿ ಪುರಾಣ, ನಕಾರದಿಂದ ನಾರದ ಪುರಾಣ, ಪಕಾರದಿಂದ ಪದ್ಮ ಪುರಾಣ, ಲಿಮ್ಮಿಂದ ಲಿಂಗ ಪುರಾಣ, ಗ ಇಂದ ಗರುಡ ಪುರಾಣ, ಕು ಇಂದ ಕೂರ್ಮ ಪುರಾಣ, ಸ್ಕ ಇಂದ ಸ್ಕಂದ ಪುರಾಣ. ಈ 18 ಪುರಾಣಗಳು ನಮ್ಮ ಸನಾತನ ಧರ್ಮವನ್ನ ತಮ್ಮ ಕೈನಲ್ಲಿ ಹಿಡಿದಿಟ್ಟುಕೊಂಡಿವೆ. ಅದರಲ್ಲಿ ಅಗ್ನಿ ಪುರಾಣವು ಕೂಡ ಒಂದು. ಆ ಅಗ್ನಿ ಪುರಾಣದಲ್ಲಿ ಈ ಮೇಲಿನ ಶ್ಲೋಕ ಉಲ್ಲೇಖವಾಗಿದೆ. ನರತ್ವಂ ದುರ್ಲಭಂ ಲೋಕೆ ವಿದ್ಯಾ ತತ್ರ ಸುದುರ್ಲಭ ಕವಿತ್ವಂ ದುರ್ಲಭಂ ತತ್ರ ಶಕ್ತಿಸ್ತತ್ರ ಸುದುರ್ಲಭ ಅಂತ ಅಗ್ನಿ ಪುರಾಣವು ನಮಗೆ ಹೇಳ್ತಾ ಇದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಪುರಾಣಗಳ ಕರ್ತೃ ವೇದವ್ಯಾಸರು ಅಂತ ಕರೀತಾರೆ. ಇವರನ್ನ ಕೃಷ್ಣದ್ವೈಪಾಯನ ಅಂತಲೂ ಕರೀತಾರೆ. ಅವರಿಂದ ಮಾಡಲ್ಪಟ್ಟಂತ ಈ ಪುರಾಣಗಳು ನಮ್ಮ ಜೀವನಕ್ಕೆ ಅಡಿಪಾಯವನ್ನ ಹಾಕಿಕೊಡುವುದರಲ್ಲಿ ಸಂಶಯವಿಲ್ಲ. ಹಾಗೆಯೇ ಈ ಒಂದು ಶ್ಲೋಕವು ನಮ್ಮ ಜೀವನವನ್ನ ನಾವು ಹೇಗೆ ರೂಪಿಸಿಕೊಳ್ಳಬೇಕು, ನಮ್ಮ ಜೀವನದಲ್ಲಿ ಯಾವುದು ದುರ್ಲಭ, ದುರ್ಬಲ, ದುರ್ಲಭ ಎರಡಕ್ಕೂ ವ್ಯತ್ಯಾಸ ಇದೆ. ದುರ್ಬಲ ಅಂತ ಹೇಳಿದ್ರೆ ಶಕ್ತಿ ಇಲ್ಲದವರು, ದುರ್ಲಭ ಅಂತ ಹೇಳಿದ್ರೆ ಅದನ್ನ ಕಾಣುವುದು ಕಡಿಮೆ. ಅದಕ್ಕೆ ಯಾವುದು ಯಾವುದು ನಮ್ಮ ಜೀವನದಲ್ಲಿ ದುರ್ಲಭವಾಗಿರುತ್ತದೆಯೋ ಅದನ್ನ ತಿಳಿಸುವ ಪ್ರಯತ್ನವನ್ನ ಅಗ್ನಿ ಪುರಾಣದ ಒಂದು ಶ್ಲೋಕ ಮಾಡುತ್ತೆ. ಆ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ. ನರತ್ವಂ ದುರ್ಲಭಂ ಲೋಕೆ, ಮನುಷ್ಯನ ಜನ್ಮ ಈ ಒಂದು ಲೋಕದಲ್ಲಿ ದುರ್ಲಭ. ವಿದ್ಯಾಸ್ತತ್ರ ಸುದುರ್ಲಭ, ಸುಷ್ಟು ದುರ್ಲಭ, ಸುದುರ್ಲಭ. ಮನುಷ್ಯ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದ್ರು ಕೂಡ ಆ ಮನುಷ್ಯನಿಗೆ ವಿದ್ಯೆ
ವಿದ್ಯಾವಂತನಾಗುವುದು ಕೂಡ ದುರ್ಲಭ. ಕವಿತ್ವಂ ದುರ್ಲಭಂ ತತ್ರ. ವಿದ್ಯಾವಂತನಾಗಿದವನಿಗೆ ಕವಿತ್ವ ಒಲಿಯುವುದು ದುರ್ಲಭ. ಶಕ್ತಿಸ್ತತ್ರ ಸುದುರ್ಲಭ. ಕವಿತ್ವವನ್ನ ಹೊಂದಿದವನು ಪಾಂಡಿತ್ಯವನ್ನ ಅಥವಾ ಪ್ರತಿಭಾಶಕ್ತಿಯನ್ನ ಹೊಂದಿರುವುದು ಈ ಲೋಕದಲ್ಲಿ ದುರ್ಲಭ. ಆ ದುರ್ಲಭ ಅಂತ ಹೇಳ್ತಾರಲ್ಲ, ಅದನ್ನ ನಾವು ದುರ್ಬಲ ಎಂದು ಪ್ರಯೋಗ ಮಾಡಬಾರ್ದು. ಹಾಗೆ ದುರ್ಲಭವಾಗಿದ್ದನ್ನ ಅರ್ಥ ಏನಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನೋಡಬಹುದು, 100ರಲ್ಲಿ ಕೆಲವಷ್ಟು ಮಂದಿಯಲ್ಲಿ ಮಾತ್ರ ನೋಡಬಹುದು. ಆ ಕೆಲವಷ್ಟು ಮಂದಿಯಲ್ಲಿ ನಾವು ಕೂಡ ಒಬ್ಬರಾಗಬೇಕು. ಆ ರೀತಿಯಾದಂತ ಪ್ರಯತ್ನವನ್ನ ಮಾಡಬೇಕು ಎಂಬಂತಹ ಛಲವನ್ನ ಹುಟ್ಟಿಸುವಂತ ಈ ಒಂದು ಶ್ಲೋಕ ನಮ್ಮ ಮುಂದೆ ಇದೆ. ಮೊದಲನೆಯದಾಗಿ ಮೊದಲ ಪಂಕ್ತಿ ಅಂದ್ರೆ ಮೊದಲ ಪಾದ, ನರತ್ವಂ ದುರ್ಲಭಂ ಲೋಕೆ. ನಮಗೆಲ್ಲರಿಗೂ ತಿಳಿದಿರುವ ರೀತಿಯಲ್ಲಿ ಈ ಸುಖ ಇಂಗಾಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಕವಿಗಳು ಹೇಳ್ತಾರೆ. ನಮ್ಮ ಈ ಒಂದು ಮನುಷ್ಯ ಜನ್ಮವು ಈ ಭೂಮಿಯ ಮೇಲೆ ಬರಬೇಕಾದ್ರೆ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬರಬೇಕು. ಅದು ಸುಲಭವಾದ ಕೆಲಸವಲ್ಲ. ಅಷ್ಟು ಜೀವರಾಶಿಗಳನ್ನ ದಾಟಿ ಬಂದಂತ ಈ ಒಂದು ಮಾನವ ದೇಹ ದುರ್ಲಭ. ಈ ಮಾನವ ದೇಹವನ್ನ ದುರ್ಬಲರನ್ನಾಗಿ ಮಾಡಿಕೊಳ್ಳುವ ಬದಲು ದುರ್ಲಭವನ್ನಾಗಿ ಮಾಡಿಕೊಂಡರೆ ಉತ್ತಮವಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಆಗ ಆದರ್ಶ ವ್ಯಕ್ತಿಗಳಾಗ್ತೇವೆ. ಕೆಲವರು ಎಷ್ಟೇ ಜೀವನದಲ್ಲಿ ಅಡೆತಡೆಗಳು ಬಂದರೂ ಕೂಡ ಮನುಷ್ಯ ಜಾತಿಯು, ಮನುಷ್ಯ ಧರ್ಮವು ದುರ್ಲಭ. ಅದಕ್ಕೋಸ್ಕರ ನಾನು ಏನನ್ನಾದರೂ ಸಾಧಿಸಿಯೇ ಹೋಗ್ಬೇಕು ಅಂತ ಛಲವನ್ನ ಹೊಂತಾರೆ. ಆದ್ರೆ ಕೆಲವರು ಮಾತ್ರ ಇದ್ದಿದ್ದಷ್ಟು ಕಾಲ ಸುಖವಾಗಿರೋಣ, ಏನನ್ನೂ ಮಾಡುವುದು ಬೇಡ, ಹೀಗೆ ಚಿಂತಿಸಿ ಕೂರ್ತಾರೆ. ಅವರು ಎಂದೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ. ಯಾವಾಗ ಕಷ್ಟವನ್ನ ಪಟ್ಟು ಸಾಧನೆಯ ಹಾದಿಯನ್ನಾಗೈತಾರೋ ಅವರು ಮಾತ್ರ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಇರ್ತಾರೆ. ಅವರಂತೆ ನಾವಾಗಬೇಕು ಅಂತ ನಾವು ಯಾವತ್ತೂ ಕೂಡ ಬಯಸ್ಬೇಕು. ಒಂದೂರಿನಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಪ್ರತಿದಿನ ಕುಳಿತುಕೊಂಡು ಬರೋದು, ತನ್ನ ಕುಟುಂಬದವರಿಗೆ ಹೊಡೆಯೋದು, ಬೈಯೋದು, ಹಿಂಸೆಯನ್ನ ಕೊಡೋದು, ಈ ರೀತಿಯಾದಂತಹ ಕುಚೇಷ್ಟೆಗಳನ್ನ ಮಾಡ್ತಾ, ಕೆಟ್ಟ ಕೆಲಸಗಳನ್ನ ಮಾಡ್ತಾ ಕಾಲಹರಣವನ್ನ ಮಾಡ್ತಾ ಇರ್ತಾನೆ. ದಿನ ಕಳೆದಂತೆ ಆತನಿಗೆ ಬರಬಾರದಂತ ರೋಗಗಳು ಆವರಿಸಿಕೊಂಡು ಅವನು ಮರಣವನ್ನ ಅಪ್ತಾನೆ. ಆಗ ಅವರ ಕುಟುಂಬದವರೆಲ್ಲರೂ ಹೇಳ್ತಾರೆ, ಹೋದ್ನಲ್ಲಪ್ಪ ಅಷ್ಟೇ ಸಾಕು, ಯಾವುದು ಬೇಡ, ಅವನ ಕಾಟ ತಪ್ಪಲ್ಲ ಎಂದು ಮಾತನಾಡ್ಕೊಳ್ತಾರೆ. ಯಾರು ಕೂಡ ಒಂದು ಹನಿ ಕಣ್ಣೀರನ್ನು ಕೂಡ ಸುರಿಸೋದಿಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿ ನಮ್ಮದಾಗಬಾರ್ದು. ನಾವು ಯಾವಾಗಲೂ ಶಿಶುನಾಳ ಶರೀಫರಂತೆ, ಸ್ವಾಮಿ ವಿವೇಕಾನಂದರಂತೆ, ಸುಭಾಷ್ ಚಂದ್ರ ಬೋಸರಂತೆ
ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಂತೆ ಬದುಕನ್ನ ಸಾಗಿಸಬೇಕು. ಒಂದೂರಿನಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಅನೇಕ ಬಾರಿ ಸಾಧನೆಯನ್ನ ಮಾಡಬೇಕು ಅಂತ ಹುಮ್ಮಸ್ಸನ್ನ ಹೊಂದಿರ್ತಾನೆ. ಅವನಿಗೆ IAS ಅಧಿಕಾರಿಯಾಗಬೇಕು ಎನ್ನುವ ಆಸೆ ಇರುತ್ತೆ. ಆದರೆ ಮನೆಯಲ್ಲಿ ಕಡು ಬಡತನ. ಅದಕ್ಕಾಗಿ IAS ಮಾಡುವಂತಹ ಪರಿಸ್ಥಿತಿ ಆತನ ಮನೆಯಲ್ಲಿ ಇರೋದಿಲ್ಲ. ಅದಕ್ಕಾಗಿ ಅವನು ಕೆಲವಷ್ಟು ಮಂದಿ ಹತ್ರ ಹಣವನ್ನು ಪಡೆದು ವಿಧೇಯನಾಗಿ ಅವನು ಮುಂದೆ ಬರ್ತಾನೆ. IAS ಪರೀಕ್ಷೆಯನ್ನ 3 ಬಾರಿ ಬರೀತಾನೆ. 3 ಬಾರಿಯಲ್ಲೂ ಅವನು ನಪಾಸಾಗಿರ್ತಾನೆ. ಕೇಳಿ ದುಃಖ ಆಗತ್ತೆ. ಆದ್ರೂ ಕೂಡ ನಾನು IAS ಮಾಡೇ ತೀರ್ಬೇಕು ಅಂತ ಆಸೆಯನ್ನ ಹೊಂದಿದಂತ ಆತ 4ನೇ ಬಾರಿ ಪರೀಕ್ಷೆಯನ್ನ ಬರೀತಾನೆ. ಬರೆದು ರಾಜ್ಯಕ್ಕೆ 32ನೇ ರ್ಯಾಂಕ್ ಅನ್ನ ಪಡೆದುಕೊಳ್ತಾನೆ. ಕೊನೆಗೆ ಅವನು IAS ಅಲ್ಲಿ ಗೆದ್ಕೊಳ್ತಾನೆ. ಈ ರೀತಿಯಾದಂತ ಛಲ ನಮ್ಮಲ್ಲಿದ್ರೆ ನಾವು ಕೂಡ ಸಾಧನೆಯನ್ನ ಮಾಡಬಹುದು. ನರತ್ವಂ ದುರ್ಲಭಂ ಲೋಕೆ ಎಂಬಂತಹ ವಾಕ್ಯ ನಮ್ಮ ಜೀವನದಲ್ಲಿ ಸಾರ್ಥಕ ಆಗತ್ತೆ. ಆಗ ನಮ್ಮ ಜೀವನವು ಬೇರೆಯವರಿಗೆ ಆದರ್ಶ ಆಗತ್ತೆ. ನಾವು ಕೂಡ ಸಾಧನೆಯನ್ನ ಮಾಡಬೇಕು. ನಮ್ಮ ಈ ಒಂದು ನರ ಜನ್ಮ ಅಪರೂಪ ಪುಣ್ಯ. ಅದನ್ನ ನಾವು ಗಳಿಸಿದಂತ ನಾವು ಯಾವುದೋ ಪಾಪ ಕೃತ್ಯವನ್ನ ಮಾಡಿ ಮರಳಿ ಮಣ್ಣಿಗೆ ಹೋಗುವುದ ಬದಲು ಸಾಧನೆಯನ್ನ ಗೈದು ದುರ್ಲಭವಾದಂತ ಈ ನರಜನ್ಮವನ್ನ ಸಾರ್ಥಕಗೊಳಿಸುವುದು ಉತ್ತಮವಾದಂತ ಮಾರ್ಗ ಅಂತ ಛಲ ಹುಟ್ಟತ್ತೆ. ಕಾಳಿದಾಸನ ಪ್ರಶಂಸೆಯನ್ನ ಒಂದು ಶ್ಲೋಕದಲ್ಲಿ ಮಾಡ್ತಾರೆ. ಪುರಾ ಕವೀನಾಂ ಗಣನಾ ಪ್ರಸಂಗೆ ಕನಿಷ್ಠಿತಾಧಿಷ್ಠಿತ ಕಾಳಿದಾಸಃ ಅದ್ಯಾಪಿ ತತ್ತುಲ್ಯ ಕವೇರ ಭಾವಾತ್ ಅನಾಮಿಕಾ ಸಾರ್ಥವತಿ ಬಭೂವ ಎಂದು. ಹಿಂದೆ ಕವಿಗಳ ಶ್ರೇಷ್ಠ ಕವಿಗಳ ಗಣನೆಯನ್ನ ಮಾಡಬೇಕಾದ್ರೆ ಈ ರೀತಿಯಾಗಿ ಎಣಿಕೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಆಗ ಕನಿಷ್ಠ ಬೆರಳಾದಂತಹ ಕಿರುಬೆರಳು ಮೊದಲು ಕಾಳಿದಾಸರಿಗೆ ಹೋಗುತ್ತೆ. ಅದಾದ ಮೇಲೆ ಅವರ ಸಮಾನವಾದಂತ ಅವರಿಗಿಂತ ಶ್ರೇಷ್ಠವಾದಂತ ಕವಿಗಳು ಈ ಲೋಕದಲ್ಲಿ ಯಾರೂ ಕೂಡ ಜನಿಸಿಲ್ಲ. ಅದಕ್ಕೆ ಅನಾಮಿಕ ಎಂದು ಪಡೆದಿರುವಂತ ಉಂಗುರದ ಬೆರಳು ಸಾರ್ಥಕವಾದಂತ ಹೆಸರನ್ನ ಪಡೆದಿದೆ ಅಂತ ಹೇಳ್ತಾರೆ. ಕಾಳಿದಾಸ ಅವರಂತಹ ಮಹಾಕವಿಗಳು ನರರಾಗಿ ಜನ್ಮ ತಾಳಿ ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿ ಸಂಸ್ಕೃತ ವಾಂಗ್ಮಯದಲ್ಲೇ ಶ್ರೇಷ್ಠ ಕವಿಗಳಾಗಿ ಇಂದು ಕೂಡ ಅವರ ಮಹಾಕಾವ್ಯ, ಖಂಡಕಾವ್ಯ, ನಾಟಕಗಳನ್ನ ನಾವು ಓದ್ತೇವೆ, ನೋಡ್ತೇವೆ. ಆ ರೀತಿಯಾದಂಥ ಬದುಕು ನಮ್ಮದಾಗಬೇಕು. 2ನೇ ಪಂಕ್ತಿ ವಿದ್ಯಾ ತತ್ರ ಸುದುರ್ಲಭ. ಮೊದಲೇ ಹೇಳಿದಂತೆ ಸುಷ್ಟು ದುರ್ಲಭ, ಸುದುರ್ಲಭ. ಮಾನವ ಜನ್ಮವಾಗಿ ತಾಳುವುದು ದುರ್ಲಭವಾದರೆ ಮಾನವನಾಗಿ ಹುಟ್ಟಿದ ಮೇಲೆ ಅವನು ವಿದ್ಯಾವಂತನಾಗುವುದು ಇನ್ನೂ ದುರ್ಲಭ. ಯಾಕಂತ ಹೇಳಿದ್ರೆ ಹುಟ್ಟಿದ ಮಾನವರೆಲ್ಲರೂ ವಿದ್ಯಾವಂತರಾಗಲು ಸಾಧ್ಯವಿಲ್ಲ. ಅದಕ್ಕೆ ಛಲ ಬೇಕು, ಹಾಗೆ ದೇವರ ಕೃಪೆ ಇರಬೇಕು.
ಆಗ ಮಾತ್ರ ವಿದ್ಯಾವಂತನಾಗಲು ಸಾಧ್ಯ. ಅದಕ್ಕೆ ಕಠಿಣವಾದಂತಹ ಪರಿಶ್ರಮ ಅವಶ್ಯಕ. ಹೀಗಿರ್ಬೇಕಾದ್ರೆ ಕೇವಲ ಪುಸ್ತಕದ ಬದನೆಕಾಯಿ ಆಗ್ಬಾರ್ದು. ಪುಸ್ತಕದಿಂದ ವಿದ್ಯೆ ಲಭಿಸಬಹುದು, ಆದರೆ ಅನುಭವದ ಪಾಠ ಆಗೋದಿಲ್ಲ. ಅದಕ್ಕೆ ಅನುಭವಗಳಿಂದ ಕೂಡ ಪಾಠವನ್ನ ಕಲಿಬೇಕು. ಅದು ಕೂಡ ವಿದ್ಯಾವಂತನಾಗಲು ಹಾದಿ ಮಾಡಿಕೊಡುತ್ತೆ. ಕೇವಲ ಎಲ್ಲವನ್ನ ಕಲಿತ PhD ಮಾಡ್ದ ಅವನು ಮಾತ್ರ ಜ್ಞಾನವಂತ ವಿದ್ಯಾವಂತನಾಗಲು ಸಾಧ್ಯವಿಲ್ಲ. ಯಾವಾಗ ಅನುಭವಗಳಿಂದ ಪಾಠವನ್ನ ಕಲಿತು ಎಲ್ಲರೊಂದಿಗೆ ಬೆರೆತು ಅಹಂಕಾರವಿಲ್ಲದೆ ವಿದ್ಯೆಯನ್ನ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುತ್ತಾನೋ ಅವನು ಮಾತ್ರ ನಿಜವಾದ ವಿದ್ಯಾವಂತನೆನ್ನಿಸಿಕೊಳ್ಳುತ್ತಾನೆ. ವಿದ್ಯಾವಂತರು ಈ ಒಂದು ಜಗತ್ತಿನಲ್ಲಿ ಈ ಒಂದು ಕಾಲದಲ್ಲಿ ಅನೇಕರಿರಬಹುದು, ಆದರೆ ಅದನ್ನ ಒಳ್ಳೆಯ ಕೆಲಸಕ್ಕಾಗಿ ಬಳಸಿಕೊಳ್ಳುತ್ತಿರುವವರು ದುರ್ಲಭರು. ಒಂದೂರಿನಲ್ಲಿ ದೊಡ್ಡ ವಿದ್ಯೆಯನ್ನ ಕಲಿತು ದೊಡ್ಡ ಶಿಕ್ಷಣವನ್ನ, ಅತ್ಯುನ್ನತವಾದಂತಹ ಶಿಕ್ಷಣವನ್ನ ಪಡೆದ ಒಬ್ಬ ಯುವಕ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವನು ಸ್ವಲ್ಪ ಮಟ್ಟಿಗೆ ಶ್ರೀಮಂತನಾಗಿರ್ತಾನೆ. ವಿದ್ಯೆಯನ್ನ ಗಳಿಸಿ ಶ್ರೀಮಂತನಾಗಿರ್ತಾನೆ. ಹೀಗಿರ್ಬೇಕಾದ್ರೆ ಅವನಿಗೆ ಒಂದು ದಿನ ಊರಿನ ಎಲ್ಲಾ ಜನತೆ ಕೂಡ ಅಭಿಮಾನದಿಂದ ತಿಂಡಿ ತಿನಿಸುಗಳನ್ನ ತಂದು ಕೊಡುತ್ತೆ. ಎಲ್ಲಾ ಜನರು ಕೂಡ ತಂದು ಕೊಡ್ತಾರೆ. ಮನೆಯ ತುಂಬತ್ತೆ. ಎಲ್ಲಿ ನೋಡಿದರೂ ಭೋಜನದ ಸರಮಾಲೆ, ಭೋಜನದ ಡಬ್ಬಿಗಳಲ್ಲೂ ಭೋಜನ, ಭೂರಿ ಭೋಜನ. ಅಲ್ಲಿ ಒಬ್ಬ ಬಡವ ಬರ್ತಾನೆ. ಬಡವ ಬಂದು, ನನಗೆ 5 ದಿನದಿಂದ ಹೊಟ್ಟೆಗೆ ಅನ್ನವಿಲ್ಲ, ದಯಮಾಡಿ ಕಿಂಚಿತ್ ಅನ್ನವನ್ನ ಹಾಕಿ ಅಂತ ಕೇಳ್ಕೊತಾನೆ. ಆ ವಿದ್ಯೆಯನ್ನ ಗಳಿಸಿದಂತಹ ಯುವಕ ನಿರ್ಲಕ್ಷ್ಯ ಮಾಡಿ ಆ ಭಿಕ್ಷುಕನನ್ನ ಕಳಿಸ್ತಾನೆ. ಆಗ ಅವನು ಎಲ್ಲಾ ಭೋಜನವನ್ನ ಒಂದು ವಾರದೊಳಗೆ ತಿಂದು ರಿಕ್ತ ಮಾಡಿ ಅವನು ಒಂದು ದಿನ ವಿಹಾರಕ್ಕೆಂದು ಹೋಗ್ತಾ ಇರ್ಬೇಕಾದ್ರೆ ಒಂದು ಮರದ ಮೇಲೆ ಒಂದು ಕಾಗೆ ಕೂತಿರುತ್ತೆ. ಆ ಕಾಗೆನ ನೋಡುತ್ತೆ. ಅದು ಹಾರ್ಕೊಂಡು ಬಂದು ಬಿದ್ದಿದಂತಹ ಒಂದು ಚಪಾತಿ ತುಂಡನ್ನ ಬಾಯಲ್ಲಿ ತನ್ನ ಕೊಕ್ಕಿನಲ್ಲಿ ಹಾಕಿಕೊಂಡು ಎತ್ತಿಕೊಂಡು ಹಾರ್ತಾ ಹೋಗಿ ತನ್ನ ಕೊಂಬೆಯ ಮೇಲೆ ಕೂತ್ಕೊಳ್ಳುತ್ತೆ. ಆಗ ಆ ವಿದ್ಯಾವಂತನಾದಂಥ ಯುವಕ ಇದು ಕೂಡ ಅದೊಂದೇ ತಿಂದು ಖಾಲಿ ಮಾಡುತ್ತೆ ಅಂತ ಅನ್ಕೋತಾನೆ. ಆದ್ರೆ ಆ ಕಾಗೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಹಾರ್ಕೊಂಡು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರಿ ಹೋಗಿ ತನ್ನ ಬಳಗವನ್ನೆಲ್ಲ ಕರೆದು ಆ ಒಂದು ಚೂರು ಚಪಾತಿ ತುಂಡನ್ನ ಎಲ್ಲರಿಗೂ ಹಂಚಿ ತಾನು ತಿಂದು ಸಂತೋಷ ಪಡುತ್ತೆ. ಆಗ ಆ ಯುವಕನಿಗೆ ಅನ್ಸುತ್ತೆ, ನಾನು ಎಷ್ಟು ವಿದ್ಯೆಯನ್ನ ಕಲಿತಿದ್ರು ಕೂಡ ಪರೋಪಕಾರವನ್ನ ಮಾಡಬೇಕು ಅನ್ನುವಂಥ ಒಂದು ಬುದ್ಧಿ ನನ್ನಲ್ಲಿಲ್ಲ. ಇದು ನಾನು ಪಡೆದಂತಹ ವಿದ್ಯೆಯೇ ಅಲ್ಲ, ನಾನು ಇನ್ನೂ ಪಡೆಯಬೇಕು. ಈ ಪ್ರಕೃತಿಯಿಂದ ಕಲಿಯುವುದುಂಟು, ಈ ಮಣ್ಣಿನಿಂದ ಕಲಿಯುವುದುಂಟು, ಪಕ್ಷಿಗಳಿಂದ ಕಲಿಯುವುದುಂಟು, ಎಲ್ಲರಿಂದಲೂ ಕಲಿತು ಯಾವಾಗ ನಾನು ಅರ್ಧಿಸಿಕೊಳ್ಳುತ್ತೇನೋ ಆಗ ಮಾತ್ರ ನಾನು ವಿದ್ಯಾವಂತನಾಗ್ತೇನೆ ಅಂತ. ಅದಕ್ಕಾಗಿ ಮೊದಲು ನಾವು ಎಲ್ಲರಿಂದ ನೋಡಿ ಕಲಿತು ಉತ್ತಮವಾದಂತ
ಎಲ್ಲರಿಗೂ ಆದರ್ಶಪ್ರಾಯರಾಗಿ ನಾವು ಬೆಳಿಬೇಕು. ಮೂರನೇ ಪಾದ ಕವಿತ್ವಂ ದುರ್ಲಭಂ ತತ್ರ. ಒಬ್ಬ ವ್ಯಕ್ತಿಯು ಮಾನವ ಜನ್ಮನಾಗಿ ಬರೋದು ದುರ್ಲಭ, ಅದರಲ್ಲೂ ವಿದ್ಯಾವಂತನಾಗುವುದು ಇನ್ನೂ ದುರ್ಲಭ, ಅದರಲ್ಲೂ ಅವನು ಕವಿತ್ವವನ್ನ ಎಲ್ಲಾ ಕಡೆಯಲ್ಲೂ ಹರಡುವುದು ಇನ್ನೂ ದುರ್ಲಭ. ಯಾವಾಗ ಈ ಒಂದು ಜಗತ್ತು ಪರಿವರ್ತನೆ ಆಗತ್ತೆ ಅಂತ ಹೇಳಿದ್ರೆ ಬೋಧಿಸುವವರು ಯಾರಾದ್ರೂ ಇರಬೇಕು. ಯಾರದೇ ಆದಂತಹ ಯಾವುದೇ ಮಾರ್ಗದರ್ಶನವಿಲ್ಲದೆ ಈ ಒಂದು ಲೋಕ, ಈ ಒಂದು ಜಗತ್ತು ಸುಲಲಿತವಾಗಿ ಸಾಗಲು ಸಾಧ್ಯವೇ ಇಲ್ಲ. ಹೀಗಿರ್ಬೇಕಾದ್ರೆ ಒಬ್ಬ ಕವಿಯ ಕೆಲಸ ಏನು ಅಂತ ಹೇಳಿದ್ರೆ, ಕವಿ ಕಲ್ಪನೆಯಂತೆ ತಾನು ಕಂಡಂತಹ ಲೋಕವನ್ನ, ತಾನು ಕಂಡಂತಹ ಮರ ಗಿಡ ಇತ್ಯಾದಿಗಳನ್ನ ರಕ್ಷಿಸುವ ಬಗೆ, ಈ ಜಗತ್ತು ಜಗದ್ಗುರುವಾಗುವಂತಹ ಸಲಹೆ ಸೂಚನೆಯನ್ನ ನೀಡಲು ಮಾರ್ಗದರ್ಶನ ಮಾಡುವವ ಒಬ್ಬ ಬೇಕಾಗತ್ತೆ. ಆತನೇ ಕವಿ ಎನ್ನಿಸ್ಕೊತಾನೆ. ಬರೆಯುವುದು, ಕವನ ಬರೆಯುವುದು, ಚುಟುಕು ಬರೆಯುವುದು ಇವೆಲ್ಲವೂ ಕೂಡ ಕವಿತ್ವದ ಲಕ್ಷಣಗಳು. ಯಾರು ವಿದ್ಯಾವಂತನಾಗಿರ್ತಾನೋ ಅವನಿಗೆ ಕವಿತ್ವ ಒಲಿಯುವುದು ಸ್ವಲ್ಪ ಕಡಿಮೆ, ಆದರೆ ವಿದ್ಯಾವಂತನಾಗಿಯೂ ಕವಿತ್ವವನ್ನ ಹೊಂದಿದ್ರೆ ಅವರು 100ರಲ್ಲಿ ಒಬ್ಬರು ಅಂತ ಹೇಳ್ಬೋದು. ಅಂತಹ ಕವಿತ್ವವನ್ನ ನಾವು ವರ್ಧಿಸ್ಕೊಳ್ಬೇಕು. ಇದಕ್ಕೆ ಉದಾಹರಣೆ ಕೆಲವಷ್ಟು ಜನ ಇರ್ತಾರೆ. ತಾನು ಹೆಚ್ಚು ಉನ್ನತವಾದಂತಹ ಶಿಕ್ಷಣವನ್ನ ಪಡೆಯಬೇಕು ಎಂದು ಆಸೆಯನ್ನ ಇಟ್ಕೊಂಡು, ಸ್ವಲ್ಪ ಬಡತನ ಇದ್ರೂ ಕೂಡ ತನ್ನ ತಂದೆ ತಾಯಿಯ ಪ್ರೋತ್ಸಾಹದಂತೆ, ತಂದೆ ತಾಯಿಗೆ ಕೆಟ್ಟ ಹೆಸರು ಬಾರದಂತೆ, ತನಗೂ ಕೆಟ್ಟ ಹೆಸರು ಬಾರದಂತೆ, ತನ್ನ ಗುರಿಯನ್ನ ಮುಟ್ಟುವಂತೆ MA ಪದವಿಯನ್ನ ಮುಗಿಸಿ, ಹಾಗೆ ಆ ಶಿಕ್ಷಣವನ್ನ ಪಡೆಯುತ್ತಿರ್ಬೇಕಾದ್ರೆ ಕೆಲವಷ್ಟು ಕವನಗಳನ್ನ ಬರೆಯುವುದರ ಮೂಲಕ ಕವಿ ಲೋಕಕ್ಕೆ ಪಾದಾರ್ಪಣೆಯನ್ನ ಮಾಡಿರ್ತಾರೆ. ಅದು ನಂತರ ಶಿಕ್ಷಣ ಪಡೆಯಬೇಕಾದ್ರೆ ಇನ್ನು ಬೀಜವಾಗಿದ್ದಂತ ಆ ಕವನಗಳು ಮುಂದೊಂದು ದಿನ ದೊಡ್ಡ ಮರವಾಗಿ ಎಲ್ಲರಿಗೂ ಪಾಠ ಹೇಳುವಂತೆ ಆಗತ್ತೆ. ಹೇಗೆ ಮರಗಳು ನಮಗೆ ಯಾವುದೇ ನಿಸ್ವಾರ್ಥತೆ ಇಲ್ಲದೆ ನೆರಳನ್ನ ಕೊಡುತ್ತೋ, ಹಾಗೆ ಕವಿಗಳು ಬರೆದಿರುವಂತಹ ಕವಿತೆಗಳು, ಕವನಗಳು ಕೂಡ ಯಾವುದೇ ಸ್ವಾರ್ಥವಿಲ್ಲದೆ ಜೀವನದ ಪಾಠವನ್ನ ಕಲಿಸುತ್ತೆ. ಹಾಗೆ ಅವರು ಜೀವನದಲ್ಲಿ ಕವಿಗಳೂ ಆಗಿ, ವಿದ್ಯಾವಂತರಾಗಿ, ನರಜನ್ಮ ದುರ್ಲಭ ಎಂದು ತಿಳಿದು ಸಾಧನೆಯನ್ನ ಮಾಡಿ ಹೋಗ್ಬೇಕು ಎಂದು ಪಣ ತೊಟ್ಟವರು. ಇವರನ್ನೆಲ್ಲ ನಾವು ನೋಡಿ ಕಲಿಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗತ್ತೆ. ಇನ್ನು ಕೊನೆ ಪಂಕ್ತಿ, ಶಕ್ತಿಸ್ತತ್ರ ಸುದುರ್ಲಭ. ಇಷ್ಟು ಹೊಂದಿದ್ದರೂ ಕೂಡ ಪ್ರತಿಭಾ ಶಕ್ತಿಯನ್ನ ಹೊಂದಿರುವುದು ಇನ್ನೂ ದುರ್ಲಭ. ನರನಾಗಿರಬಹುದು, ನರನಾಗಿ ವಿದ್ಯಾವಂತನೂ ಆಗಿರಬಹುದು, ವಿದ್ಯಾವಂತನಾಗಿ ಕವಿತ್ವವನ್ನ ಹೊಂದಿರಬಹುದು. ಆ ಕವಿತ್ವವನ್ನ ಹೊಂದಿದ್ರೂ ಪ್ರತಿಭಾ ಶಕ್ತಿಯನ್ನ ಹೊಂದಿರುವುದು ಇನ್ನೂ ದುರ್ಲಭ. ಅದಕ್ಕೆ ಪ್ರತಿಭಾ ಶಕ್ತಿಯನ್ನ ಹೊಂದಿರಬೇಕು. ಕೇವಲ ಒಂದು ಇಷ್ಟಕ್ಕೆ ಸೀಮಿತ ಆಗಿರಬಾರ್ದು. ಭರತನಾಟ್ಯದಲ್ಲೂ ಗೊತ್ತಿರಬೇಕು, ಸಂಗೀತದಲ್ಲೂ ಗೊತ್ತಿರಬೇಕು, ಎಲ್ಲೂ ಹೋದ್ರೂ ಕೂಡ ಅದನ್ನ ನಾವು ಸಾಧಿಸಿ ಬರ್ತೇವೆ ಅಂತ ಛಲ ಇರಬೇಕು. ಕಸೂತಿ ಮಾಡೋ ಕೆಲಸ ಆಗಿರಬಹುದು, ಕಸದಿಂದ ರಸ ಮಾಡುವ ಕೆಲಸವಾಗಿರಬಹುದು, ಮಕ್ಕಳಿಗೆ ಒಳ್ಳೆ ಬುದ್ಧಿಯನ್ನ ಹೇಳ್ಕೊಡುವ ಇದಾಗಿರಬಹುದು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡುವ ಇದಾಗಿರಬಹುದು, ಹಾಗೆ ಓದುವಂತಹ ಇದಾಗಿರ್ಬೋದು, ಬರೆಯುವಂತಹ ಕಲೆಯಾಗಿರ್ಬೋದು, ಎಲ್ಲವೂ ಕೂಡ ಪ್ರತಿಭೆಯಲ್ಲೇ ಬರುತ್ತೆ.
ಆ ಪ್ರತಿಭಾಶಕ್ತಿಯನ್ನ ಉಳ್ಳಂತಹ ಮಾನವರು ದುರ್ಲಭರಲ್ಲಿ ದುರ್ಲಭರು ಅಂತ ಹೇಳಿದ್ರೆ ಅದು ಅತಿಶಯವಾಗಲಾರದು. ಅದಕ್ಕೆ ಅಗ್ನಿ ಪುರಾಣದಲ್ಲಿ ಹೇಳಿರುವಂತೆ ನರತ್ವಂ ದುರ್ಲಭಂ ತತ್ರ ವಿದ್ಯಾಸ್ತತ್ರ ಸುದುರ್ಲಭ ಕವಿತ್ವಂ ದುರ್ಲಭಂ ತತ್ರ ಶಕ್ತಿಸ್ತತ್ರ ಸುದುರ್ಲಭ ಎಂಬ ಶ್ಲೋಕವನ್ನ ನಾವು ಅಳವಡಿಸಿಕೊಳ್ತಾ ಈ 4 ದುರ್ಲಭವಾದಂತಹ ಒಂದು ಅಂಶವನ್ನ ನಾವು ಅಳವಡಿಸಿಕೊಂಡು ಈ ಜಗತ್ತಿನಲ್ಲೇ ದುರ್ಲಭರಾದಂತಹ ವ್ಯಕ್ತಿಗಳಾಗೋಣ, ಎಲ್ಲರಿಗೂ ಆದರ್ಶ ವ್ಯಕ್ತಿಗಳಾಗೋಣ, ಎಲ್ಲರ ಮನೆಯಲ್ಲೂ ನಂದಾದೀಪದಂತೆ ಬೆಳಗುವ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ. ಧನ್ಯವಾದಗಳು.